ಇನ್ನ ಗೃಹಲಕ್ಷ್ಮಿ ಹಣದ ವಿಚಾರ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿ ಶಾಸಕ ಮಹೇಶ್ ತೆಂಗಿನಕಾಯಿ 2 ತಿಂಗಳ ದುಡ್ಡೆಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದ್ರು. 5,000 ಕೋಟಿ. ಅದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಟ್ಟರು. ಆ ಉತ್ತರ ಕೊಟ್ಟಿದ್ದು ವಿಪಕ್ಷಗಳನ್ನ ಕೆರಳಿಸ್ತು. ನೀವು ಸದನದಲ್ಲಿ ತಪ್ಪು ಮಾಹಿತಿಯನ್ನ ಹೆಂಗ್ ಕೊಡ್ತೀರಿ ಜವಾಬ್ದಾರಿಯಲ್ಲಿ ಇರುವಂತವರು ಅಂತ ಕೇಳಿದ್ರು. ಅದಾದ್ಮೇಲೆ ನಾವು ಡಿಸೆಂಬರ್ ಒಳಗೇನೆ ಈ 2 ತಿಂಗಳ ದುಡ್ಡನ್ನ ಹಾಕ್ಬಿಡ್ತೀವಿ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಆದ್ರೆ ಇನ್ನೂ ಕೂಡ ದುಡ್ಡು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ, ಏನಾಗ್ತಾ ಇದೆ, ನೀವೇನು? ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಎದುರಾಗಿದೆ. 24ನೇ ಕಂತಿನ ಹಣ ಬಿಡುಗಡೆಗೂ ಮುನ್ನ ಸರ್ಕಾರಕ್ಕೆ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. 5,500 ಕೋಟಿ ಪಾವತಿಗೆ ಸರ್ಕಾರದ ಶತಪ್ರಯತ್ನ. ಗೃಹಲಕ್ಷ್ಮಿ ಬಾಕಿ ಕಂತು ಬಿಡುಗಡೆಗೆ ತಾಂತ್ರಿಕ ವಿಘ್ನ. ಆಡಳಿತಾತ್ಮಕ ಕಾರಣಗಳಿಂದಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಕದೇ ಇರೋದು ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಈಗ ಈ ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಸವಾಲುಗಳು ಎದುರಾಗಿದ್ದು, ಹೇಗಾದರೂ ಮಾಡಿ ಹಳೆಯ ಕಂತಿನ ಹಣವನ್ನ ಚುಕ್ತಾ ಮಾಡಲು ಕಸರತ್ತು ನಡೆಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ 1,20,00,000 ಮಹಿಳಾ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. ಆದರೆ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಂದಾಜು 5,500 ಕೋಟಿ ಮೊತ್ತದ ಕಂತುಗಳು ತಾಂತ್ರಿಕ ಕಾರಣಗಳಿಂದಾಗಿ ಪಾವತಿ ಆಗಿಲ್ಲ. ಫೆಬ್ರವರಿಯಲ್ಲಿ ಹಣ ಪಾವತಿ ಜವಾಬ್ದಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕು ಪಂಚಾಯತ್ಗಳ ನೇರ ನಗದು ವರ್ಗಾವಣೆ ವ್ಯವಸ್ಥೆಗೆ ವರ್ಗಾಯಿಸಲಾಗಿತ್ತು. ಈ ಬದಲಾವಣೆ ವೇಳೆ ಹಳೆಯ ಕಂತುಗಳು ಪ್ರಕ್ರಿಯೆಗೊಳ್ಳದೆ ಬಾಕಿ ಉಳಿದಿದೆ. ಸದ್ಯ ಹಣಕಾಸು ವರ್ಷದ ಅಂತಿಮ ಹಂತದಲ್ಲಿರುವುದರಿಂದ ಕಂದಾಯ ಖಾತೆಯಲ್ಲಿ ಹಣದ ಕೊರತೆ ಇರುವುದರಿಂದ ಈ ಬಾಕಿ ಮೊತ್ತವನ್ನು ಪಾವತಿಸುವುದು ಸವಾಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ವಿಷಯವನ್ನ ಪ್ರಸ್ತಾಪಿಸುವವರೆಗೆ ಈ ಲೋಪಲ್ ಸರ್ಕಾರದ ಗಮನಕ್ಕೂ ಬಂದಿರಲಿಲ್ಲ. ಇನ್ನಾದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹಾಕಿ ಪುಣ್ಯ ಕಟ್ಟಿಕೊಳ್ಳಲಿ. ಇನ್ನ ಗೃಹಲಕ್ಷ್ಮಿ ಹಣದ ವಿಚಾರ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿ ಶಾಸಕ ಮಹೇಶ್ ತೆಂಗಿನಕಾಯಿ 2 ತಿಂಗಳ ದುಡ್ಡೆಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದ್ರು. 5,000 ಕೋಟಿ. ಅದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಟ್ಟರು. ಆ ಉತ್ತರ ಕೊಟ್ಟಿದ್ದು ವಿಪಕ್ಷಗಳನ್ನ ಕೆರಳಿಸ್ತು. ನೀವು ಸದನದಲ್ಲಿ ತಪ್ಪು ಮಾಹಿತಿಯನ್ನ ಹೆಂಗ್ ಕೊಡ್ತೀರಿ ಜವಾಬ್ದಾರಿಯಲ್ಲಿ ಇರುವಂತವರು ಅಂತ ಕೇಳಿದ್ರು. ಅದಾದ್ಮೇಲೆ ನಾವು ಡಿಸೆಂಬರ್ ಒಳಗೇನೆ ಈ 2 ತಿಂಗಳ ದುಡ್ಡನ್ನ ಹಾಕ್ಬಿಡ್ತೀವಿ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಆದ್ರೆ ಇನ್ನೂ ಕೂಡ ದುಡ್ಡು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ, ಏನಾಗ್ತಾ ಇದೆ, ನೀವೇನು? ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಎದುರಾಗಿದೆ. 24ನೇ ಕಂತಿನ ಹಣ ಬಿಡುಗಡೆಗೂ ಮುನ್ನ ಸರ್ಕಾರಕ್ಕೆ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. 5,500 ಕೋಟಿ ಪಾವತಿಗೆ ಸರ್ಕಾರದ ಶತಪ್ರಯತ್ನ. ಗೃಹಲಕ್ಷ್ಮಿ ಬಾಕಿ ಕಂತು ಬಿಡುಗಡೆಗೆ ತಾಂತ್ರಿಕ ವಿಘ್ನ. ಆಡಳಿತಾತ್ಮಕ ಕಾರಣಗಳಿಂದಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಕದೇ ಇರೋದು ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಈಗ ಈ ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಸವಾಲುಗಳು ಎದುರಾಗಿದ್ದು, ಹೇಗಾದರೂ ಮಾಡಿ ಹಳೆಯ ಕಂತಿನ ಹಣವನ್ನ ಚುಕ್ತಾ ಮಾಡಲು ಕಸರತ್ತು ನಡೆಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ 1,20,00,000 ಮಹಿಳಾ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. ಆದರೆ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಂದಾಜು 5,500 ಕೋಟಿ ಮೊತ್ತದ ಕಂತುಗಳು ತಾಂತ್ರಿಕ ಕಾರಣಗಳಿಂದಾಗಿ ಪಾವತಿ ಆಗಿಲ್ಲ. ಫೆಬ್ರವರಿಯಲ್ಲಿ ಹಣ ಪಾವತಿ ಜವಾಬ್ದಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕು ಪಂಚಾಯತ್ಗಳ ನೇರ ನಗದು ವರ್ಗಾವಣೆ ವ್ಯವಸ್ಥೆಗೆ ವರ್ಗಾಯಿಸಲಾಗಿತ್ತು. ಈ ಬದಲಾವಣೆ ವೇಳೆ ಹಳೆಯ ಕಂತುಗಳು ಪ್ರಕ್ರಿಯೆಗೊಳ್ಳದೆ ಬಾಕಿ ಉಳಿದಿದೆ. ಸದ್ಯ ಹಣಕಾಸು ವರ್ಷದ ಅಂತಿಮ ಹಂತದಲ್ಲಿರುವುದರಿಂದ ಕಂದಾಯ ಖಾತೆಯಲ್ಲಿ ಹಣದ ಕೊರತೆ ಇರುವುದರಿಂದ ಈ ಬಾಕಿ ಮೊತ್ತವನ್ನು ಪಾವತಿಸುವುದು ಸವಾಲಾಗಿದೆ.
ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ವಿಷಯವನ್ನ ಪ್ರಸ್ತಾಪಿಸುವವರೆಗೆ ಈ ಲೋಪಲ್ ಸರ್ಕಾರದ ಗಮನಕ್ಕೂ ಬಂದಿರಲಿಲ್ಲ. ಇನ್ನಾದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹಾಕಿ ಪುಣ್ಯ ಕಟ್ಟಿಕೊಳ್ಳಲಿ. ಇನ್ನ ಗೃಹಲಕ್ಷ್ಮಿ ಹಣದ ವಿಚಾರ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿ ಶಾಸಕ ಮಹೇಶ್ ತೆಂಗಿನಕಾಯಿ 2 ತಿಂಗಳ ದುಡ್ಡೆಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದ್ರು. 5,000 ಕೋಟಿ. ಅದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಟ್ಟರು. ಆ ಉತ್ತರ ಕೊಟ್ಟಿದ್ದು ವಿಪಕ್ಷಗಳನ್ನ ಕೆರಳಿಸ್ತು. ನೀವು ಸದನದಲ್ಲಿ ತಪ್ಪು ಮಾಹಿತಿಯನ್ನ ಹೆಂಗ್ ಕೊಡ್ತೀರಿ ಜವಾಬ್ದಾರಿಯಲ್ಲಿ ಇರುವಂತವರು ಅಂತ ಕೇಳಿದ್ರು. ಅದಾದ್ಮೇಲೆ ನಾವು ಡಿಸೆಂಬರ್ ಒಳಗೇನೆ ಈ 2 ತಿಂಗಳ ದುಡ್ಡನ್ನು ಹಾಕ್ಬಿಡ್ತೀವಿ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಆದ್ರೆ ಇನ್ನೂ ಕೂಡ ದುಡ್ಡು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ, ಏನಾಗ್ತಾ ಇದೆ, ನೀವೇನು? ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಎದುರಾಗಿದೆ. 24ನೇ ಕಂತಿನ ಹಣ ಬಿಡುಗಡೆಗೂ ಮುನ್ನ ಸರ್ಕಾರಕ್ಕೆ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. 5,500 ಕೋಟಿ ಪಾವತಿಗೆ ಸರ್ಕಾರದ ಶತಪ್ರಯತ್ನ. ಗೃಹಲಕ್ಷ್ಮಿ ಬಾಕಿ ಕಂತು ಬಿಡುಗಡೆಗೆ ತಾಂತ್ರಿಕ ವಿಘ್ನ. ಆಡಳಿತಾತ್ಮಕ ಕಾರಣಗಳಿಂದಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಕದೇ ಇರೋದು ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಈಗ ಈ ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಸವಾಲುಗಳು ಎದುರಾಗಿದ್ದು, ಹೇಗಾದ್ರೂ ಮಾಡಿ ಹಳೆಯ ಕಂತಿನ ಹಣವನ್ನ ಚುಕ್ತಾ ಮಾಡಲು ಕಸರತ್ತು ನಡೆಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ 1,20,00,000 ಮಹಿಳಾ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. ಆದರೆ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಂದಾಜು 5,500 ಕೋಟಿ ಮೊತ್ತದ ಕಂತುಗಳು ತಾಂತ್ರಿಕ ಕಾರಣಗಳಿಂದಾಗಿ ಪಾವತಿ ಆಗಿಲ್ಲ. ಫೆಬ್ರವರಿಯಲ್ಲಿ ಹಣ ಪಾವತಿ ಜವಾಬ್ದಾರಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕು ಪಂಚಾಯತ್ಗಳ ನೇರ ನಗದು ವರ್ಗಾವಣೆ ವ್ಯವಸ್ಥೆಗೆ ವರ್ಗಾಯಿಸಲಾಗಿತ್ತು. ಈ ಬದಲಾವಣೆ ವೇಳೆ ಹಳೆಯ ಕಂತುಗಳು ಪ್ರಕ್ರಿಯೆಗೊಳ್ಳದೆ ಬಾಕಿ ಉಳಿದಿದೆ. ಸದ್ಯ ಹಣಕಾಸು ವರ್ಷದ ಅಂತಿಮ ಹಂತದಲ್ಲಿರುವುದರಿಂದ ಕಂದಾಯ ಖಾತೆಯಲ್ಲಿ ಹಣದ ಕೊರತೆ ಇರುವುದರಿಂದ ಈ ಬಾಕಿ ಮೊತ್ತವನ್ನ ಪಾವತಿಸುವುದು ಸವಾಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ವಿಷಯವನ್ನ ಪ್ರಸ್ತಾಪಿಸುವವರೆಗೆ ಈ ಲೋಪಲ್ ಸರ್ಕಾರದ ಗಮನಕ್ಕೂ ಬಂದಿರಲಿಲ್ಲ. ಇನ್ನಾದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹಾಕಿ ಪುಣ್ಯ ಕಟ್ಟಿಕೊಳ್ಳಲಿ. ಇನ್ನ ಗೃಹಲಕ್ಷ್ಮಿ ಹಣದ ವಿಚಾರ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿ ಶಾಸಕ ಮಹೇಶ್ ತೆಂಗಿನಕಾಯಿ 2 ತಿಂಗಳ ದುಡ್ಡೆಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದ್ರು. 5,000 ಕೋಟಿ. ಅದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಟ್ಟರು. ಆ ಉತ್ತರ ಕೊಟ್ಟಿದ್ದು ವಿಪಕ್ಷಗಳನ್ನ ಕೆರಳಿಸ್ತು. ನೀವು ಸದನದಲ್ಲಿ ತಪ್ಪು ಮಾಹಿತಿಯನ್ನ ಹೆಂಗ್ ಕೊಡ್ತೀರಿ ಜವಾಬ್ದಾರಿಯಲ್ಲಿ ಇರುವಂತವರು ಅಂತ ಕೇಳಿದ್ರು. ಅದಾದ್ಮೇಲೆ ನಾವು ಡಿಸೆಂಬರ್ ಒಳಗೇನೆ ಈ 2 ತಿಂಗಳ ದುಡ್ಡನ್ನು ಹಾಕ್ಬಿಡ್ತೀವಿ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಆದ್ರೆ ಇನ್ನೂ ಕೂಡ ದುಡ್ಡು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ, ಏನಾಗ್ತಾ ಇದೆ, ನೀವೇನು? ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಎದುರಾಗಿದೆ. 24ನೇ ಕಂತಿನ ಹಣ ಬಿಡುಗಡೆಗೂ ಮುನ್ನ ಸರ್ಕಾರಕ್ಕೆ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. 5,500 ಕೋಟಿ ಪಾವತಿಗೆ ಸರ್ಕಾರದ ಶತಪ್ರಯತ್ನ. ಗೃಹಲಕ್ಷ್ಮಿ ಬಾಕಿ ಕಂತು ಬಿಡುಗಡೆಗೆ ತಾಂತ್ರಿಕ ವಿಘ್ನ. ಆಡಳಿತಾತ್ಮಕ ಕಾರಣಗಳಿಂದಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಕದೇ ಇರೋದು ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಈಗ ಈ ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಸವಾಲುಗಳು ಎದುರಾಗಿದ್ದು, ಹೇಗಾದ್ರೂ ಮಾಡಿ ಹಳೆಯ ಕಂತಿನ ಹಣವನ್ನ ಚುಕ್ತಾ ಮಾಡಲು ಕಸರತ್ತು ನಡೆಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ 1,20,00,000 ಮಹಿಳಾ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. ಆದರೆ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಂದಾಜು 5,500 ಕೋಟಿ ಮೊತ್ತದ ಕಂತುಗಳು ತಾಂತ್ರಿಕ ಕಾರಣಗಳಿಂದಾಗಿ ಪಾವತಿ ಆಗಿಲ್ಲ.
ಫೆಬ್ರವರಿಯಲ್ಲಿ ಹಣ ಪಾವತಿ ಜವಾಬ್ದಾರಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕು ಪಂಚಾಯತ್ಗಳ ನೇರ ನಗದು ವರ್ಗಾವಣೆ ವ್ಯವಸ್ಥೆಗೆ ವರ್ಗಾಯಿಸಲಾಗಿತ್ತು. ಈ ಬದಲಾವಣೆ ವೇಳೆ ಹಳೆಯ ಕಂತುಗಳು ಪ್ರಕ್ರಿಯೆಗೊಳ್ಳದೆ ಬಾಕಿ ಉಳಿದಿದೆ. ಸದ್ಯ ಹಣಕಾಸು ವರ್ಷದ ಅಂತಿಮ ಹಂತದಲ್ಲಿರೋದ್ರಿಂದ ಕಂದಾಯ ಖಾತೆಯಲ್ಲಿ ಹಣದ ಕೊರತೆ ಇರೋದ್ರಿಂದ ಈ ಬಾಕಿ ಮೊತ್ತವನ್ನ ಪಾವತಿಸೋದು ಸವಾಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ವಿಷಯವನ್ನ ಪ್ರಸ್ತಾಪಿಸುವವರೆಗೆ ಈ ಲೋಪಲ್ ಸರ್ಕಾರದ ಗಮನಕ್ಕೂ ಬಂದಿರಲಿಲ್ಲ. ಇನ್ನಾದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹಾಕಿ ಪುಣ್ಯ ಕಟ್ಟಿಕೊಳ್ಳಲಿ.